ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೆಕೆಂಡ್ ಕರೆದಿದ್ದು ಜಗಮಗ ಜಗಪ್ಪನ. ಇವನ್ ಯಾವನು ಸಡೇನ್ ಕರ್ಕೊ ಇಲ್ಲ ಅಲ್ಲ ಯಾರೋ ನೀನು? ಹಲೋ, ಏನು ನೀವೇನು ಹೊಸ ಲುಕ್ಕಪ್ಪ? ಇವ್ನು ಪಕ್ಕ ಜಗಪ್ಪ ಡ್ಯೂಪ್ ಇವನು. ಏಯ್ ಹೋಗಿ ನಿಮ್ ಬಾಸ್ ರಿಯಲ್ ಬಾಸ್ ಕರ್ಕೊಂಬ. ಹಲೋ, ವಾಡ್ದ ಅಂದ್ರೆ ಒಡಿಶಾವ್ಗೆ ಮಜ್ಜಿಗೆ ಹೇಳು. ಇವ್ರು ಪಕ್ಕ ಜಗಪ್ಪ ಡ್ಯೂಪ್ ಕಣೋ. ಅಲ್ವಾ? ಅಲ್ಲ ಕಣೋ, ನಿನ್ ಗಡ್ಡ ಎಲ್ಲ ಎಲ್ಲೋಯ್ತು? ಅದೇ 2025 ಏನ್ ಕಿತ್ತಾಕು ಅಂದ್ರು, ನನ್ ಗಡ್ಡ ಕಿತ್ತಾಕ್ಬಿಟ್ಟೆ. ಅಷ್ಟೇ ಕಿತ್ತಾಕಿದ್ದ ಅಥವಾ? ಹಲೋ, ಇದು ಸೈಡ್ ಕಿತ್ತಾಕ್ಬಿಟ್ಟೆ. ನೋಡಿ, ನಮ್ಗೆ ನಿಮ್ ಆರ್ಕೆಸ್ಟ್ರಾದವರು, ನಮ್ ರಮೇಶ, ನಮ್ ಶ್ರೀಧರ, ನಮ್ ಡಿಕ್ಕಿ ಚಿಕ್ಕ. ಇರು ನುಡ್ಸ್ ಮಗ. ಇರು ಅಪ್ಪ, ಕಡ್ಡಿ ತೋರ್ಸು. ಫ್ಲೂಟ್ ಅದು ಎಲ್ಲಿಗೆ ತಂದಿದ್ಯಪ್ಪ ಇದನ್ನ? ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತ ಡಿಕ್ಕಿ ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ಜಗಮಗ ಜಗಪ್ಪ ಆರ್ಕೆಸ್ಟ್ರಾ ಟೀಮ್ಗೆ ಸ್ವಾಗತ. ಹೊಸ ಮಕ್ಕಳ ಮುಂದೆ ಆಡೋದಕ್ಕೆ ಬರ್ತಿದ್ರಿ. ಒಂದು ಅದ್ಭುತವಾದಂತ ಗಾಯಕಿ ಹಾಗೂ ಹಾಡಿನ ಮೂಲಕ ಕನ್ನಡವನ್ನು ಅಗ್ಗಿ ನಲಿಸುವಂತಹ ಒಂದು ನೃತ್ಯಗಾರತಿ, ಅದ್ಭುತವಾದಂತ ನಟಿ, ನನ್ನ ಬಾಳಿನ ಬಂಗಾರ, ನನ್ನ ಬಾಳಿನ ಕಳ್ಳ ಶಾ ಇವಾಗ ಬರ್ತಾ ಇದ್ದಾರೆ. ಲೇಡಿ ಸಿಂಗರ್ ಕಮ್ ಟು ದ ಸ್ಟೇಜ್. ಅಮ್ಮ, ಅವ್ರಿಗೆ ವಿಶ್ ಮಾಡಮ್ಮ ಒಂದ್ ಸ್ವಲ್ಪ. ಓಕೆ, ಈಗ ಒಂದು ಆಟವನ್ನು ಆಡಿಸುವಂತ ಸಮಯ. ಓಕೆ, ಶಪ ಗೇಮ್ ಆಡಿಸ್ತಾ ಇದೀವಿ. ತಗೊಳ್ಳಿ. ಈಗ ಮದುವೆ ಗಂಡು ಮದುವೆ ಹೆಣ್ಣು ಎಲ್ಲರೂ ಒಂದೊಂದು ಸ್ಟ್ರಾನ ಹಿಡ್ಕೊಂಡು ಕುಡಿಬೇಕು. ಅದೇ ಟಾಸ್ಕ್. ಓಕೆ, ಎಂಜಾಯ್. ಯಾರು ಬೇಗ ಖಾಲಿ ಮಾಡ್ತಾರೋ ಅವರೇ ವಿನ್ನರ್ಸ್. ಇಲ್ಲಿ 3 ಜನ ಇದ್ಕೊಂಡು ಕುಡ್ದಿಲ್ಲ, ಅಲ್ಲಿ ಒಬ್ನೇ ಕುಡ್ದು ಮುಡುತ್ತಾಗ. ಏನಿದು? ಇವರೇ ವಿನ್ನರ್ಸು. ಆಕ್ಚುಲಿ ಇದು 1947ರಲ್ಲಿ ಬ್ರಿಟಿಷ್ ಅವ್ರ ಮೇಲೆ ಪ್ರಯೋಗ ಮಾಡಿದ್ದು. ಇವಾಗ ನಿಮ್ಮ ಮೇಲೆ ಪ್ರಯೋಗ ಮಾಡಿದೆ. ಅಲ್ಲ, ಎಷ್ಟು ಈಸಿ ಅಂತಂದ್ರೆ ಇದನ್ನ ತೆಗೆದಿಂಗ್ ಎಸ್ಬಿಟ್ಟು 3 ಜನನು ಸಿಪ್ ಹೊಡ್ಕೊಂಡಿದ್ರೆ ಖಾಲಿ ಆಗೋಯ್ತಾಯ್ತು. ರೆಡಿ, 1 2 ರೆಡಿ ಮಗ. ತಿಜವ ತುಡಿಯಲೆ ತನ್ನಾಡೆ ತಲ್ಲೆ, ತಲ್ಲಿದೆ ನಿಜವ ತುಡಿಯಲೆ ತನ್ನಾಡೆ ತಲ್ಲೆ, ತೃತೀಯ ರಂಗು ತಲ್ಲಿದೆ. ಸೂಪರ್. ಮೈಂಡ್ ದ ಗ್ಯಾಪ್. ಸೂಪರ್. ತೇದಲ್ಲಿ ತೇನ್ ತರಿತಾ ಇದ್ದೀರಾ? ಏನ? ಹೊಸ ಆರ್ಕೆಸ್ಟ್ರಾ. ಒಂದು ಎತ್ತರ ಯಾವ್ದಾದ್ರು ಏನ್ ಆರ್ಕೆಸ್ಟ್ರಾ? ಓ, ಎಲ್ಲ ಹಾಡುಗಳು ಹಂಗಾದ್ರೆ. ನಾನೇನು ತಿಂಗವ್ವ ಮಧ್ಯದಲ್ಲಿ ಡ್ಯಾನ್ಸ್ ಆಡ್ಬಿಟ್ಟು ಕಾಸು ಮಾಡ್ಕೊತೈತಲ್ಲ ಇವಮ್ಮ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಲೆಯನ್ನು ಮೆಚ್ಚಿ 500 ರೂಪಾಯಿ ಹಾಕಿದಂತ. ಅಲ್ಲ, ನಿಮ್ ಕಲೆ ಮೆಚ್ಚಿ ಹಾಕಿದ್ದಲ್ಲ ಅದು. ಮತ್ತೆ ನನ್ನ ಸೀರೆ ತೂತಾಗತ್ತೆ ಅಂತ ನಿಮ್ಮ ಜಾಕೆಟಿಗೆ ಚುಚ್ಚಿದ್ದು. ಈಗ ಕೊನೆಯ ಒಂದು ಸಾಂಗ್ ಅನ್ನು ಹಾಡ್ತಾ ಇದ್ದೀವಿ.
1 ಲಕ್ಷ ಸಂಬಳ ತಗೊಂಡು ಹಾ. ಇಲ್ಲಿ ಬಂದ್ಬಿಟ್ಟು ಈ ಸಂಭ್ರಮದಲ್ಲಿ ಹಾಡ್ತೀಯ ಅಂತ ಅನ್ಕೊಂಡ್ರೆ ಹಾ. ನೀನ್ ಅದ್ಭುತವಾಗಿ ಹಾಡ್ತೀಯ ಅಂತ ನಾನೇನೋ ಚಪ್ಪಾಳೆ ಹೊಡಿತಾ ಇದ್ದೀನಿ, ಶಿಳ್ಳೆ ಹೊಡಿತಾ ಇದ್ದೀನಿ. ನಿನ್ಗೆ ಹಿಂಗಲ್ಲ, ಮುಯ್ ಕೂಡಕ್ ಬಂದ್ರಲ್ಲ ಎಲ್ಲ ಬನ್ನಿ. ಸೀರಿಯಸ್ ನೋಟ್, ಈ ಒಂದು ಸ್ಕಿಟ್ಗೆ ಹೊಡಿಶಾವ್ಗೆ ಅಗ್ಮಜ್ಗೆ ನೀವು ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಮಾರಂಭಕ್ಕೆ ಬಂದಿದ್ದೀರಾ. Yes. ಈಗ ನಮ್ಮ ಜೋಡಿಗಳಿಗೆ ವಿಶ್ ಮಾಡಿ ಜೀವನದಲ್ಲಿ ಏನೆಲ್ಲ ಕಲಿಬೇಕಂತ ಹೇಳಿ ಬಾಬಾ ಅವ್ರಿಗೆ. ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ಬೇಡಿ, ಪ್ರೀತಿ ಮಾಡಿ, ಅನುಮಾನ ಅನ್ನೋದನ್ನ ಹತ್ರ ತಗೋಬೇಡಿ, ಸಂತೋಷವಾಗಿ ಯಾವಾಗ್ಲೂ ಏನೇ ಕೋಪ ಬಂದ್ರು ಹೆಣ್ಮಕ್ಳಿಗೆ ಕೋಪ ಜಾಸ್ತಿ, ಅದನ್ನ ಗಂಡು ಮಕ್ಳು ನಾವು ಕಂಟ್ರೋಲ್ ಮಾಡ್ಕೊಂಡು ಅವ್ರ ಜೊತೆ ಪ್ರೀತಿ ಹಂಚ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಮನೇಲಿರುವ ತಂದೆ ತಾಯಿ ಅನ್ನೋ 3 ಜನನ ಸಾಕೋಕ್ಕೋಸ್ಕರ ಇಡೀ ಊರ್ ಜನನ ಬಿಟ್ಬಿಟ್ಟು ಬರೋ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಥ್ಯಾಂಕ್ ಯು. ಸೂಪರ್ ಸುಸು, ನಿಮ್ ಕಡೆಯಿಂದ. ಆಮೇಲೆ ತಪ್ಪದೆ ಜಗಳ ಮಾಡಿ, ಜಗಳ ಆದ್ರೇನೆ ಕ್ಲಾರಿಫಿಕೇಶನ್ ಸಿಗೋದು, ಇಲ್ಲ ಅಂದ್ರೆ ಅದ್ ಮನ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಒಂಥರ ಅದೇ ಜಗಳ ಮಾಡ್ತೀವಲ್ಲ ರಾತ್ರಿ, ಯಾವ ತರ ಜಗಳ ಬಗ್ಗೆ? ಗುದ್ ಏನಮ್ಮ ಜಗಳ? ನಿಮ್ಮ ಮನೇಲೂ ನಡೀತದ್, ನೀವ್ ಹೇಳ್ಕೊಳಲ್ಲ, ಅವಳು ಹೇಳ್ಕೊತಾವಳ ಅಷ್ಟೇ. ಈ ಚೈನಾದವ್ರ ಮುಖ ಎಲ್ಲ ಹೆಂಗ್ ಒಂದೇ ತರ ಇರುತ್ತೋ ಹಂಗೆ ಇಂಡಿಯಾದ ಹೆಂಡತಿದ್ರ ಮುಖದ ಮನಸ್ಥಿತಿ ಎಲ್ಲ ಒಂದೇ ತರನೇ. ಚೇಂಜ್ ಮಾಡಕ್ಕಾಗಲ್ಲ ಅಲ್ಲ ಮಗ, ಇವತ್ತು ಬಂದ ಲೈನಿಗೆ ಬಂದ, ಇಲ್ಲ ಆಗ್ಬೇಕು ಜೀವನದಲ್ಲಿ ಅಲ್ವಾ? ನೋಡ್ರಪ್ಪ, ನಮ್ಮ ಸುಸ್ಸು ಹಾಗೂ ನಮ್ಮ ಜಗಮಗ ಜಗಪ್ಪನ್ಗೆ ಬರ್ಲಿ ಜೋರ್ ಚಪ್ಪಾಳೆ. ಒಂದು ಆರ್ಕೆಸ್ಟ್ರಾ ಥೀಮ್ ಇಟ್ಕೊಂಡು ಬಂದು ಸಿಕ್ಕಾಪಟ್ಟೆ ಮನೋರಂಜನೆ ಕೊಟ್ಟಿದ್ದಾರೆ. ಮಗ, ಆಲ್ ದಿ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಿಮ್ಮ ಫ್ಯೂಚರ್ ಒಳ್ಳೇದಾಗ್ಲಿ ಸುಸ್ಸು. ಗಾಡ್ ಬ್ಲೆಸ್ ಯು ಸುಸ್ಸು, ಆಲ್ ದಿ ವೆರಿ ಬೆಸ್ಟ್. ಜೋರ್ ಚಪ್ಪಾಳೆ ಬರ್ಲಿ ಫಾರ್ ಸುಸ್ಸು ಅಂಡ್ ಜಗಮಗ ಜಗಪ್ಪ. ಥ್ಯಾಂಕ್ ಯು. ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಸಂಭ್ರಮನ ಸಖತ್ತಾಗಿ ಎಂಜಾಯ್ ಮಾಡಿದ್ವಪ್ಪ. ಗೇಮ್ ಆಡ್ಸಿದ್ವಿ, ಎಮೋಷನಲ್ ಮೂಮೆಂಟ್ಸ್ ಕ್ರಿಯೇಟ್ ಆಯ್ತು, ಪರ್ಸನಲ್ ಲೈಫ್ ಬಗ್ಗೆ ಸಾಕಷ್ಟು ಮಾಹಿತಿನ ಪಡೆದಿದ್ವಿ. ಆದ್ರೆ ಶ್ರಾವಣಿ ಮದುವೆ ಬಗ್ಗೆ ಇಡೀ ಕರ್ನಾಟಕನೇ ಕಾತರದಿಂದ ಕಾಯ್ತಾ ಇದೆ. ನಮ್ಮ ಶ್ರಾವಣಿ ಸುಬ್ಬನ್ ಮದುವೆ ಆಗ್ತಾರ ಅಥವಾ ಶ್ರೀವಲ್ಲಿ ಮದುವೆ ಆಗ್ತಾರ? ಈ ಒಂದು ಕಾಂಪಿಟೇಷನ್ ಅಲ್ಲಿ ನನಗಂತೂ ಗೊತ್ತಾಗಿಲ್ಲ ಯಾರು ಯಾರನ್ನ ಪಡಿತಾರೆ. ಇಲ್ಲಿ ಮಾತ್ರ ಕ್ಲಿಯರ್ ಆಗಿದೆ ಜೋಡಿ ಅಲ್ವಾ? ಆದ್ರೆ ಸುಬ್ಬು ಅಷ್ಟೇ ಕಡೆಯಾಗಿ ನಾನು ಕೇಳ್ತಿರೋ ಪ್ರಶ್ನೆ, ನೀನು ನಿನ್ನ ಮನಸ್ಸಲ್ಲಿರುವಂತ ಹುಡುಗಿ ಹೆಸರು ಹೇಳ್ಬಿಡು, ಯಾಕಂದ್ರೆ ಅವರೆಲ್ಲ ಕಾಯ್ತಿದ್ದಾರೆ. ನನ್ನ ಮನಸ್ಸಲ್ಲಿರುವಂತ ಹುಡುಗಿ ಯಾರು ಇಲ್ಲ. ನಾನು ಶ್ರಾವಣಿಯನ್ನು ಕೇಳ್ತೀನಿ. ಶ್ರಾವಣಿ, ನಿಮ್ಮ ಮದುವೆ ಸುಬ್ಬು ಜೊತೆ ಆಗತ್ತಾ? ಶ್ರೀವಲ್ಲಿ, ನಿಮ್ಮ ಮದುವೆ ಸುಬ್ಬು ಜೊತೆ ಆಗತ್ತಾ? ಖಂಡಿತವಾಗ್ಲೂ ಡೆಫಿನೆಟ್ಲಿ ಆಗತ್ತೆ. ನಿಮ್ಮ ಅಣ್ಣನ ಮದುವೆ ಆಗತ್ತಾ? ಆಗತ್ತೆ. ಶ್ರೀವಲ್ಲಿ ಜೊತೆ. ನಿಮ್ ಭಾವನ್ ಮದುವೆ ಆಗತ್ತಾ? ಆಗತ್ತೆ. ಯಾರ್ ನಮ್ಮ ಮದ್ವೆಗೆ ತೊಂದರೆ ಆಗಿದ್ರೆ ಸಾಕು, ಅವರಿಬ್ರು ಜಗಳದಲ್ಲಿ. ಓ ಅಲ್ಲ, ಇಬ್ರು ಜಗಳದಲ್ಲಿ ಮೂರನೇವರೆಗೆ ಲಾಭ ಆಗತ್ತೆ. ನನ್ ತಂಗಿ ಮದ್ವೆನೂ ಆಗ್ಬೇಕು ಶ್ರೀವಲ್ಲಿದು. ಆ ನೋಡ್ರಪ್ಪ, ಸುಬ್ಬು ಯಾರನ್ನ ಮದುವೆ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ಅದು ವಿಜಯಾಂಬಿಕಾ ಅವರು ಹೇಳ್ತಾರೆ, ಯಾಕಂದ್ರೆ ಅವ್ರ ಸ್ಕೆಚ್ ಆಗ್ತಾರೆ. ಶ್ರಾವಣಿ ಮದ್ವೆ ಆಗುತ್ತೆ, ನನ್ ಮಗ ಮದನ್ ಜೊತೆ. ಈ ಚಿತ್ರ ವಿಚಿತ್ರ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದ್ರೆ ನಾವು ನೀವೆಲ್ಲ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿನ ಮುಂದಿನ ಸಂಚಿಕೆಯಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಖಂಡಿತ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.